ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹೋಮ್ ಮಿನಿಸ್ಟರ್ ಮಗಳ ನಡೆಗೆ ಜನರು ಇದೀಗ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿ ಬಳಿ ದರ್ಪವನ್ನ ತೋರಿಸಲಾಗಿದೆ. ಹೋಮ್ ಮಿನಿಸ್ಟರ್ ಅಂದ್ರೆ ಗೃಹ ಸಚಿವರ ಮಗಳ ನಡೆಗೆ ಇದೀಗ ಜನರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮೈಸೂರು ಪೊಲೀಸ್ ಆಯುಕ್ತರ ಕಚೇರಿ ಬಳಿ ದರ್ಪವನ್ನ ತೋರಿಸಲಾಗಿದೆ. ಕಚೇರಿ ಬಾಗಿಲ ಬಳಿ ಐಷಾರಾಮಿ ಕಾರ್ಕನ್ನ ಪಾರ್ಕಿಂಗ್ ಮಾಡಿದ್ದಾರೆ ಹೋಮ್ ಮಿನಿಸ್ಟರ್ ಮಗಳು. ಶಿಷ್ಟಾಚಾರ ಉಲ್ಲಂಘಿಸಿ ಕಾರು ನಿಲ್ಲಿಸಿರುವಂತಹ ಡ್ರೈವರ್ ಘಟನೆ ತಿಳಿತಾ ಇದ್ದಂತೆ ಕಾರನ್ನ ತೆಗೆದಿದ್ದಾರೆ ಎಚ್ಚೆತ್ಕೊಂಡು. ಮೊದಲೇ ತೆಗಿಬೋದಿತ್ತಲ್ಲ, ಶಿಷ್ಟಾಚಾರ ಉಲ್ಲಂಘನೆಯನ್ನ ಮಾಡೋಕ್ಕೂ ಮುನ್ನ ನಾವು ಎಲ್ಲಿ ಕಾರನ್ನ ಪಾರ್ಕ್ ಮಾಡ್ತಾ ಇದ್ದೀವಿ ಅಂತ ಮೊದಲೇ ತೆಗಿಬೋದಿತ್ತಲ್ವಾ, ಅದನ್ನ ಅವರು ಗಮನದಲ್ಲಿ ಇಟ್ಕೊಳ್ಬಹುದಿತ್ತಲ್ವಾ. ಜನರಿಗೊಂದು ನ್ಯಾಯ, ಗೃಹ ಸಚಿವರ ಮಗಳಿಗೊಂದು ನ್ಯಾಯವ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕಾರನ್ನ ತಂದು ನಿಲ್ಲಿಸಿಕೊಂಡು ಗೃಹ ಸಚಿವರ ಮಗಳು ಅವರ ಡ್ರೈವರ್ ಏನಿದ್ರು ಅಲ್ಲಿ ಕಾರನ್ನ ತಂದು ನಿಲ್ಲಿಸಿದ್ದಾರೆ. ಮೈಸೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಆಯುಕ್ತರ ಕಚೇರಿ ಬಳಿ ಕಮಿಷನರ್ ಕಾರ್ ಬಿಟ್ಟು ಬೇರೆ ಯಾವ ಕಾರುಗಳ ಪಾರ್ಕಿಂಗ್ಗಳಿಗೆ ಅವಕಾಶ ಇರೋದಿಲ್ಲ. ಅಂದ್ರೆ ಇಲ್ಲಿ ಕೆಲವೊಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಲ್ಲಿ ಕಮಿಷನರ್ ಏನಿರ್ತಾರೆ ಅವರ ಕಾರನ್ನ ಮಾತ್ರ ಅಲ್ಲಿಗೆ ನಿಲ್ಲಿಸಬೇಕಾಗಿರುತ್ತೆ. ಬೇರೆ ಯಾರ ಕಾರ್ಗಳನ್ನ ನಿಲ್ಲಿಸಕ್ಕೆ ಅಂದ್ರೆ ಪಾರ್ಕಿಂಗ್ಗೆ ಅವಕಾಶ ಇರೋದಿಲ್ಲ. ಆದ್ರೆ ಗೃಹ ಸಚಿವರ ಮಗಳ ಕಾರ್ ಏನಿತ್ತು ಅದನ್ನ ಅಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಸುರೇಶ್. ಇದೀಗ ಗೃಹ ಸಚಿವರ ಮಗಳು ಏನಕ್ಕೆ ಬಂದಿದ್ರು, ಯಾವ ಕೆಲಸಕ್ಕೆ ಬಂದಿದ್ರು, ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದು ಎಷ್ಟು ಸರಿ? ಅಂದ್ರೆ ತಂದೆಯ ಒಂದು ನೋಡೋದಿಕ್ಕ ಅಂತೇಳಿ ಈಗಾಗಲೇ ತಮ್ಮ ಮಗಳು ಈಗಾಗಲೇ ಮೈಸೂರಿಗೆ ಬಂದಿರುವಂತದ್ದು. ಆ ಸಂದರ್ಭದಲ್ಲಿ ಗೃಹ ಸಚಿವರು ಏನ್ ಮೈಸೂರಿನ ಒಂದು ಪ್ರವಾಸದಲ್ಲಿರ್ತಾರೆ, ಆ ಸಂದರ್ಭದಲ್ಲಿ ಅವರು ಕೂಡ ಬಂದಿರ್ತಾರೆ. ಆ ಕೂಡಲೇ ಅವರು ಕೂಡ ಮೈಸೂರಿಗೆ ಜಾಯಿನ್ ಆಗ್ತಾರೆ ಅವರ ಜೊತೆಯಲ್ಲಿ. ಆದ್ರೆ ಶಿಷ್ಟಾಚಾರದ ಅನ್ವಯದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಪೊಲೀಸ್ ಆಯುಕ್ತರ ಕಾರು ಅದನ್ನ ಹೊರತುಪಡಿಸಿ ಗಣ್ಯರು ಅಂದ್ರೆ ಯಾರು ಶಿಷ್ಟಾಚಾರಕ್ಕೆ ಒಂದು ಒಳಪಟ್ಟಿರ್ತಾರೆ, ಅಂದ್ರೆ ಒಂದು ಶಿಷ್ಟಾಚಾರ ಅಂತಿರುತ್ತೆ, ಸಚಿವರಾಗಿರ್ಬೋದು ಅಥವಾ ಗೃಹ ಸಚಿವರಾಗಿರ್ಬೋದು, ಸಿಎಂ ಡಿಸಿಎಂ ಈ ತರ ಕಾರುಗಳು ಮಾತ್ರ ಅಲ್ಲಿ ಶಿಷ್ಟಾಚಾರವಾಗಿ ಅಲ್ಲಿ ಬರಬಹುದು. ಅದನ್ನ ಹೊರತುಪಡಿಸಂತೆ ಮಿಕ್ಕೆಲ್ಲರ ಕಾರುಗಳನ್ನು ಕೂಡ ಪ್ರಮುಖವಾಗಿ ಏನೊಂದು ಪಾರ್ಕಿಂಗ್ ಲಾಟ್ ಇರುತ್ತೆ ಅಲ್ಲೇ ಬಿಡ್ಬೇಕಾಗತ್ತೆ. ಆದ್ರೆ ಈ ಗೃಹ ಸಚಿವರ ಮಗಳು ಏನಿದ್ದಾರೆ, ಸೊ ಅವರ ಒಂದು ಡ್ರೈವರ್ ಏನಿದ್ದಾರೆ ಏಕಾಏಕಿ ಕಾರನ್ನ ಕಮಿಷನರ್ ಅವರ ಒಂದು ನಿಲ್ಲಿಸುವಂತ ಸ್ಥಳಕ್ಕೆ ನೇರವಾಗಿ ಕಚೇರಿಯ ಮುಂಭಾಗದಲ್ಲೇ ತೆಗೆದು ನಿಲ್ಲಿಸ್ತಾರೆ. ಇದು ಯಾವಾಗ ಒಂದಷ್ಟು ಈಗ ಮಾಧ್ಯಮಗಳಲ್ಲೂ ಕೂಡ ಒಂದು ಶೂಟ್ ಆಗುತ್ತೆ, ಯಾವಾಗ ವಿಡಿಯೋಗಳನ್ನ ಚಿತ್ರೀಕರಣ ಮಾಡುತ್ತಾರೆ, ಆ ಸಂದರ್ಭದಲ್ಲಿ ಅಲ್ಲಿನ ಸಿಬ್ಬಂದಿ ಹಿರಿಯ ಅಧಿಕಾರಿಗಳು ಕೂಡ ಅಲ್ಲಿ ಕಾರ್ ಏನಿದೆ ಅದನ್ನ ಅವ್ರ ಡ್ರೈವರ್ಗೆ ಕೂಡಲೇ ಇಲ್ಲಿ ತೆಗೆಸ್ಬೇಕು ಅನ್ನೋ ಒಂದು ಸೂಚನೆಯನ್ನ ಕೊಡ್ತಾರೆ. ಆ ತಕ್ಷಣ ಆದ ನಂತರದಲ್ಲಿ ಎಚ್ಚೆತ್ತ ಒಂದು ಕಾರ್ ಡ್ರೈವರ್ ಮತ್ತೆ ಸಿಬ್ಬಂದಿಗಳು ಹಿಂಬಾಲಕರೇನಿರ್ತಾರೆ ಅವರು ಕೂಡ ಆ ಕಾರನ್ನ ತೆಗೆದುಕೊಂಡು ಹೋಗಿ ಪಾರ್ಕಿಂಗ್ ಲಾಟ್ಗೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ಏಕಾಏಕಿ ಕಾರನ್ನ ತಂದು ಆ ರೀತಿಯಾಗಿ ನಿಲ್ಲಿಸೋದಿದೆಯಲ್ಲ, ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಅದು ಶಿಷ್ಟಾಚಾರದ ಒಂದು ಉಲ್ಲಂಘನೆ ಅಂತೇಳಿ ಅಲ್ಲಿ ಪ್ರಾಥಮಿಕವಾಗಿ ಅನ್ಸ್ಕೊಡುತ್ತೆ. ಹಾಗಾಗಿ ಸಾರ್ವಜನಿಕ ವಲಯಗಳಲ್ಲೂ ಕೂಡ ಈ ಒಂದು ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಸಾರ್ವಜನಿಕರಿಗೆ ಒಂದು ನ್ಯಾಯ, ಒಂದು ನಾಯಕರ ಮುಖಂಡರುಗಳ ಒಂದು ಮಕ್ಕಳಿಗೆ ಒಂದು ನ್ಯಾಯನ ಅನ್ನೋ ರೀತಿಯಲ್ಲೂ ಕೂಡ ಆಗುತ್ತೆ. ಇನ್ನು ಪರಮೇಶ್ವರ್ ಅವರ ಕಾರು ಕೂಡ ಅಲ್ಲಿ ಬಂದ್ ನಿಂತಿದ್ರೆ ಅದು ರೀತಿಯಲ್ಲಿ ಒಂದು ಶಿಷ್ಟಾಚಾರ ಇರುತ್ತೆ. ಯಾಕಂದ್ರೆ ಅವರು ಹೆಡ್ ಆಫ್ ದಿ ಒಂದು ಡಿಪಾರ್ಟ್ಮೆಂಟ್ ಆಗಿರ್ತಾರೆ, ಗೃಹ ಸಚಿವರಾಗಿರ್ತಾರೆ. ಸೊ ಅವರ ಕಾರು ಕೂಡ ಬರೋದಕ್ಕೆ ಅನುಮತಿ ಇರುತ್ತೆ. ಆದ್ರೆ ಅವರ ಮಕ್ಕಳು ಮತ್ತೆ ಅವರ ಹಿಂಬಾಲಕರ ಕಾರು ಏಕಾಏಕಿ ಬಂದದ್ದು ಒಂದು ರೀತಿಯಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ಈಗ ಸದ್ಯಕ್ಕೆ ಪ್ರಮುಖವಾಗಿ ಕಾರ್ ವಿಚಾರ ಯಾವಾಗ ಅದು ವಿಡಿಯೋ ಚಿತ್ರೀಕರಣ ಆಗ್ತಾ ಇರುತ್ತೆ, ಆ ಸಂದರ್ಭದಲ್ಲಿ ಹಿರಿಯ ಅಧಿಕಾರಿಗಳು ಮತ್ತು ಸ್ವತಃ ಪರಮೇಶ್ವರ್ ಅವರು ಕೂಡ ಕಾರ್ ಚಾಲಕರಿಗೆ ಒಂದು ಬುದ್ಧಿವಾದ ಹೇಳುವಂತ ಕೆಲಸವನ್ನ ಮಾಡ್ತಾರೆ. ಇದೇ ಫಸ್ಟ್ ಅಂಡ್ ಲಾಸ್ಟ್, ಯಾವುದೇ ಕಾರಣಕ್ಕೂ ಕೂಡ ಆ ರೀತಿಯಾಗಿ ಶಿಷ್ಟಾಚಾರದ ಒಂದು ಉಲ್ಲಂಘನೆ ಆಗ್ಬಾರ್ದು ಅನ್ನೋ ಮಾತನ್ನು ಹೇಳ್ತಾರೆ. ಆ ಡ್ರೈವರ್ಗೆ ಏನಿರ್ತಾರೆ ಸೊ ಅವ್ರಿಗೆ ಒಂದು ಬೈದು ನಂತರದಲ್ಲಿ ಪಾರ್ಕಿಂಗ್ಗೆ ಆ ಒಂದು ಕಾರನ್ನ ತಲುಪಿಸುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಆದ್ರೆ ಈ ವಿಚಾರ ಏಕಾಏಕಿ ಬಂದಂತ ವಿಚಾರ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗುತ್ತೆ. ಜೊತೆಗೆ ನಾಯಕರುಗಳ ಮಕ್ಕಳ ಅಟ್ಟಹಾಸ ಈ ರೀತಿಯಾಗಿ ನಡೆಯುತ್ತಾ ಅನ್ನೋ ರೀತಿಯಲ್ಲಿ ಚರ್ಚೆಗಳಾಗ್ತಿರುವಂತದ್ದು. ಆದ್ರೆ ಸದ್ಯಕ್ಕೆ ಈಗ ಆ ಒಂದು ಪ್ರಕರಣ ಏನಿದೆ ಅದೆಲ್ಲವೂ ಕೂಡ ತಿಳಿಯಾಗಿರುವಂತದ್ದು. ಜೊತೆಗೆ ಅವರಿಗೆ ಹಿಂಬಾಲಕರು ಏನಿದ್ದಾರೆ, ಜೊತೆಗೆ ಅವರ ಡ್ರೈವರ್ ಏನಿದ್ದಾರೆ ಅವ್ರಿಗೆ ಬುದ್ಧಿವಾದ ಹೇಳುವಂತ ಕೆಲಸವೂ ಕೂಡ ಆಗಿರುವಂತದ್ದು. ಓಕೆ, ಧನ್ಯವಾದ ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಎಸ್, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಲ್ಲಿ ಕೆಲವೊಂದಷ್ಟು ರೂಲ್ಸ್ಗಳಿರುತ್ತೆ. ಇಂಥವರೇ ಕಾರನ್ನ ಪಾರ್ಕಿಂಗ್ ಮಾಡಬೇಕು, ಸಾರ್ವಜನಿಕರಿಗೆ ಇಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ಬೇರೆ ಯಾರ್ಯಾರು ಇರ್ತಾರೆ ಅವರಿಗೂ ಕೂಡ ಇಲ್ಲಿ ಅವಕಾಶ ಇರೋದಿಲ್ಲ ಅನ್ನೋ ಕೆಲವೊಂದಷ್ಟು ರೂಲ್ಸ್ಗಳಿರುತ್ತೆ. ಆದರೆ ಇವರು ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿ, ಮಂತ್ರಿ ಮಗಳು ಅನ್ನೋ ಕಾರಣಕ್ಕಾಗಿ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿದ್ದು ಎಷ್ಟು ಸರಿ ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಅಲ್ಲಿನ ಪೊಲೀಸ್ ಏನು ಮಾಡ್ತಾ ಇದ್ರು? ಇವರು ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿ ತಮ್ಮ ಕಾರನ್ನ ಅಲ್ಲಿ ಪಾರ್ಕಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕೆಲವೊಂದಷ್ಟು ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು? ಮೊದಲೇ ಅವ್ರು ಬಂದು ನಿಂತ ತಕ್ಷಣನೇ ಹೇಳ್ಬೇಕಿತ್ತು. ಅಲ್ಲಿ ಆಗಿ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿ ಈ ರೀತಿ ಮಾಡೋದು ಎಷ್ಟು ಸರಿ ಅಂತ ಹೇಳಿದ ಮೇಲೆ ಅವ್ರು ಎಚ್ಚೆತ್ಕೊಳ್ಳೋದ್ರ ಬದಲು ಮುಂಚೆನೇ ಈ ತಪ್ಪನ್ನ ಮಾಡದೇ ಇದ್ದಿದ್ರೆ ಎಷ್ಟು ಸರಿ ಆಗ್ತಾ ಇತ್ತು. ಒಂದು ರೆಸ್ಪೆಕ್ಟ್ ಕೂಡ ಹೆಚ್ಚಾಗ್ತಾ ಇತ್ತು. ಈ ಮಂತ್ರಿ ಮಗಳು ಏನಿದ್ದಾರೆ ಅವ್ರ ಮೇಲೂ ಕೂಡ ಒಂದು ರೆಸ್ಪೆಕ್ಟ್ ಹೆಚ್ಚಾಗ್ತಾ ಇತ್ತು. ಯಾವುದೇ ರೀತಿ ಅಹಂಕಾರ ಇಲ್ಲ, ದುರಂಕಾರ ಇಲ್ಲ, ತಮ್ಮ ಕೆಲಸ ಎಷ್ಟು ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋ ರೆಸ್ಪೆಕ್ಟ್ ಅವ್ರಿಗೆ ಹೆಚ್ಚಾಗ್ತಾ ಇತ್ತು. ಆದ್ರೆ ಒಬ್ರು ಮಂತ್ರಿ ಮಗಳು ಅನ್ನೋ ಕಾರಣಕ್ಕೆ ಈ ರೀತಿ ಮಾಡೋದು ಎಷ್ಟು ಸರಿ? ಬರೀ ಇವರೇ ಅಂತ ಅಲ್ಲ, ಬೇರೆ ಬೇರೆ ರಾಜಕಾರಣಿಗಳ ಮಗಳು ಈ ರೀತಿ ಮಾಡೋದು ಕಾಮನ್ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಯಾಕೆ ಈ ತರ ಮಾಡ್ತಾರೋ ಏನೋ ಗೊತ್ತಿಲ್ಲ. ಅವರು ನಾರ್ಮಲ್ ಪೀಪಲ್, ನಾವು ಕೂಡ ನಾರ್ಮಲ್ ಪೀಪಲ್ ಅನ್ನೋ ತರನೇ ಬಿಹೇವ್ ಮಾಡಬೇಕು. ಯಾಕಂದ್ರೆ ಜನರು ಅವರಿಗೆ ವೋಟ್ ಹಾಕಿರೋದು, ಜನರಲ್ಲಿ ಅವರು ಕೂಡ ನಾವು ಸಾಮಾನ್ಯರಂತೆ ಇರಬೇಕು. ನಾವು ಸಾಮಾನ್ಯರಂತೆ ಇದ್ದಾಗಲೇ ಮಾತ್ರ ನಮಗೆ ಒಂದು ಸಿಗುವಂತಹ ರೆಸ್ಪೆಕ್ಟ್ ಎಲ್ಲವೂ ಕೂಡ ಸಿಗುತ್ತೆ. ಈಗ ಗೃಹ ಸಚಿವರು, ಸ್ವತಃ ಗೃಹ ಸಚಿವರೇ ಆ ಪಾರ್ಕಿಂಗ್ ವ್ಯವಸ್ಥೆ ಅಂದ್ರೆ ಪಾರ್ಕಿಂಗ್ ಏನು ಮಾಡಿದ್ರು ಅಲ್ಲಿಂದ ಕಾರ್ ತೆಗಿರಿ ಅಂತ ಹೇಳಿ ಅವರ ಡ್ರೈವರ್ಗೆ ವಾರ್ನ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿದೆ.